ಸುರ್ಪುರ ಕ್ಷೇತ್ರದ ಶಾಸಕರಾದಂಥ ದಿವಂಗತ ರಾಜಾ ವೆಂಕಟಪ್ಪ ನಾಯಕರು ವಿಧಿವಶ ಆಗಿದ್ದರಿಂದ ನಾವೆಲ್ಲರೂ ಆಘಾತಕ್ಕೊಳಗಾಗಿದ್ದೇವೆ. ನಮಗೆ ಭಾಳಷ್ಟು ಒಡನಾಡಿ ಆಗಿದ್ದರು ಮತ್ತು ನಮ್ಮ ಭಾಗದ ಪ್ರತಿಷ್ಠಿತ ವ್ಯಕ್ತಿ ಅವರಾಗಿದ್ದರು. ರಾಜಮನೆತನದವರಾಗಿ ಭಾಳ ಸರಳ ಮತ್ತು ಸಜ್ಜನಿಕೆಯಿಂದ ಕೂಡಿದವರಾಗಿದ್ದರು. ಅವರ ನಿಧನದಿಂದ ಆ ಭಾಗದ ಕಲಬುರಗಿ ಜಿಲ್ಲೆಯ ಒಂದು ಅತ್ಯುತ್ತಮವಾದಂಥ ಒಬ್ಬ ನಾಯಕನನ್ನು ಕಳ್ಕೊಂಡಂಗಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅವರ ಎಲ್ಲ ಸ್ನೇಹಿತರಾಗಲಿ ಒಡನಾಡಿಗಳಾಗಲಿ ಇವತ್ತೆಲ್ಲರೂ ಭಾಳ ನೋವಿನಿಂದ ಇವತ್ತು ಅವರ ಅಂತಿಮ ಯಾತ್ರೆಗೆ ಅವರು ಬರಲಿದ್ದಾರೆ. ನಾಳೆ 4 ಗಂಟೆಗೆ ಸುರ್ಪುರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗ್ತಾಯಿದೆ. ಇವತ್ತು ಅಂಥ ವ್ಯಕ್ತಿಯನ್ನು ಕಳ್ಕೊಂಡು ನಾವು ಬಡವರಾಗಿದ್ದೇವೆ. ಅವರ ಆತ್ಮಕ್ಕೆ ಆ ಭಗವಂತನು ಶಾಂತಿ ಕೊಡಲಿ. ಅವರ ಮನೆತನದವರಿಗೆ ಎಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು ಅವರ ಇಬ್ಬರು ಮಕ್ಕಳು ಭಾಳ ಎಲ್ಲ ಒಳ್ಳೆಯ ರೀತಿಯಿಂದ ಅವರು ಏನು ವಿದ್ಯಾವಂತರಾಗಿ ಅವರ ಭವಿಷ್ಯ ಕೂಡ ಭಾಳ ಚೆನ್ನಾಗಿದೆ. ಆದರೆ ತಂದೆಯನ್ನು ಕಳ್ಕೊಂಡು ದುಃಖ ಭಾಳಷ್ಟು ಅವರಿಗೆ ಇವತ್ತು ಆಗಿದೆ. ಅವರಿಗೂ ಕೂಡ ಆ ದುಃಖವನ್ನು ಸಂತೈಸಿಕೊಳ್ಳಲು ಅವರಿಗೆ ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ನಾನು ಅವರಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಸರ್ವೆ ಮಾಡಿಸಿದ್ವಿ. ಈ ಸಲ ಪಾರ್ಲಿಮೆಂಟ್ಗೆ ಇವರೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಗೊತ್ತಾಯ್ತು ಅಂತೇಳಿ ಡಿ.ಸಿ.ಎಂ ಹೇಳಿದ್ರು. ಪಾರ್ಲಿಮೆಂಟ್ ನಿಲ್ಸೋಕೆ ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರು. ಈ ಹೊತ್ತಲ್ಲಿ ಹೀಗಾಯ್ತು ಅಂತೇಳಿ ಡಿ.ಸಿ.ಎಂ ಕೂಡ ಹೇಳ್ತಾರೆ. ಹೌದು, ಆ ಭಾಗದ ಭಾಳಷ್ಟು ಪ್ರಭಾವಿ ವ್ಯಕ್ತಿ ಆಗೋದ್ರಿಂದ ಅವರನ್ನು ಪಾರ್ಲಿಮೆಂಟಿಗೆ ನಿಲ್ಲಿಸಬೇಕು ಅನ್ನೋಂಥ ನಮ್ಮ ಪಕ್ಷ ಕೂಡ ವಿಚಾರ ಮಾಡಿತ್ತು. ಆದರೆ ನಾನೊಂದು ಬಗೆದರೆ ದೈವೊಂದು ಬಗೆತದನ್ನೋ ಆ ರೀತಿಯಲ್ಲಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಮತ್ತು ಏನು ಸುರ್ಪುರಕ್ಕಷ್ಟೇ ಹಾನಿಯಾಗಿಲ್ಲ, ಕರ್ನಾಟಕ ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಒಬ್ಬ MP ಆಗಿ ಹೋಗತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಭಾಳ ಅತ್ಯುತ್ತಮವಾದಂಥ ವ್ಯಕ್ತಿ, ಸ್ವಭಾವ ಎಲ್ಲ ಇತ್ತು. ಅವರು ನಮ್ಮ ಜೊತೆ ಇಲ್ಲ. ಅವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ ಮಾತನ್ನು ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.